ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ 2 ವೀಕ್ಸ್ ಆಗಿರ್ಬೋದು ವೀಡಿಯೋ ಮಾಡಿ. ಸೊ ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ. ಬನ್ನಿ ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಅನ್ನೋದನ್ನು ನೋಡೋಣ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು AI ಮತ್ತು ಹೆಲ್ತ್ ಕೇರ್ ಬಂದು ಫ್ಯೂಚರ್ ಆಫ್ ಮೆಡಿಸನ್ನ ಇಲ್ಲ ಇಲ್ವಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. AI ಬಗ್ಗೆ ನಿಮ್ಗೆ ಗೊತ್ತು, AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವಾಗ ವರ್ಲ್ಡ್ ಫುಲ್ಲು AI ಮೇಲೇ ಡಿಪೆಂಡ್ ಆಗಿದೆ. ಡಿಪೆಂಡ್ ಅಂದರೆ ಫುಲ್ಲೇ ಡಿಪೆಂಡೆನ್ಸಿ ಅಲ್ಲ, AI ಒಂದು ಕಂಡುಹಿಡಿಯೋದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ಇವಾಗ ಎಲ್ಲ ಥರ ಒಂದು ಫೀಲ್ಡಲ್ಲೂ AI ಅಳವಡಿಸ್ಕೊಳ್ತಾ ಇದ್ದಾರೆ. ಅದೇ ಥರ ಈ ಮೆಡಿಸಿನ್ ಫೀಲ್ಡಲ್ಲೂ AI ಅಳವಡಿಸ್ಕೊಳ್ತಾ ಇದ್ದಾರೆ. ಇದರಿಂದ ಏನೇನು ಯೂಸಸ್ ಆಗ್ಬೋದು, ಏನೇನು ಡಿಸ್ಅಡ್ವಾಂಟೇಜಸ್ ಅಂದರೆ ಕೆಟ್ಟದಾಗ್ಬೋದು ಅನ್ನೋದನ್ನು ಜಸ್ಟು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಫಸ್ಟು ನಾವು ಮೂರು ಟಾಪಿಕ್ ಮೇಲೆ ಡಿಸ್ಕಸ್ ಮಾಡ್ತೀರಿ ಇವತ್ತು. ಒಂದು ಬಂದ್ಬಿಟ್ಟು AI ಹೇಗೆ ಈ 2025ನಲ್ಲಿ ರೆವಲ್ಯೂಷನರಿ ಆಗಿದೆ. ಇನ್ನೊಂದು ಬಂದ್ಬಿಟ್ಟು AI ಡಾಕ್ಟರ್ಸ್ ಬಂದು ಫ್ಯೂಚರ್ ಆಫ್ ಮೆಡಿಸನ್ನ. AI ಡಾಕ್ಟರ್ಸ್ ಅಂದರೆ ಡೈರೆಕ್ಟಾಗಿ AI ಬಂದು ಡಾಕ್ಟ್ರ್ ಆಗೋಕ್ಕಾಗಲ್ಲ. ನಮ್ಮ ಈ ಪ್ರಾಕ್ಟೀಸ್ ಮಾಡಿರೋಂಥ ಡಾಕ್ಟರ್ಸ್ AI ಯೂಸ್ ಮಾಡಿಕೊಂಡು ಅದರ ಬಳಕೆ ಮಾಡೋದ್ರಿಂದ ಏನಾದರೂ ಈ ಫ್ಯೂಚರ್ ಇರತ್ತಾ ಅನ್ನೋದೊಂದು. ಮತ್ತು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಏನಿದೆ ಇದು ನಮ್ಮ ಲೈಫ್ನೆಲ್ಲ ಸೇವ್ ಮಾಡತ್ತಾ ಅನ್ನೋದು ಒಂದು ಈ ಟಾಪಿಕ್ಕು. ಈ 3 ಟಾಪಿಕ್ ಮೇಲೆ ನಾವು ಡಿಸ್ಕಷನ್ ಮಾಡೋಣ. ಪ್ಲಸ್ ಫಸ್ಟು ನಾನೊಂದು ಕ್ವಶನ್ ಕೇಳ್ತೀನಿ. ಈ AI ಮಿಷಿನ್ ಒಂದು ಡಾಕ್ಟ್ರ್ ಆದರೆ ನಾವು ಹ್ಯೂಮನ್ಸ್ ಅದನ್ನು ನಂಬಿ ಅದರ ಹತ್ರ ಟ್ರೀಟ್ಮೆಂಟ್ ತಗೊಳ್ತೀರಾ? ಚಾನ್ಸ್ ಇಲ್ಲ ಅಲ್ವಾ? ಬನ್ನಿ ಡೀಟೇಲ್ಡಾಗಿ ನೋಡೋಣ. AI ಬಂದ್ಬಿಟ್ಟು ಇವಾಗ ತುಂಬ ವಿಷಯದಲ್ಲಿ ಯೂಸ್ ಮಾಡ್ತಾಯಿದ್ದಾರೆ. ನಾನು ಹೇಳ್ದಂಗೆ ಈ ಮೆಡಿಕಲಲ್ಲೂ ತುಂಬ ಡಿಪಾರ್ಟ್ಮೆಂಟ್ಸಲ್ಲಿ ಯೂಸ್ ಮಾಡ್ತಾಯಿದ್ದಾರೆ. ಇದು ಡಯಾಗ್ನೋಸಿಸ್ ಅಂದರೆ ಒಂದು ಇನ್ವೆಸ್ಟಿಗೇಷನ್, ಅದರ ಮೆಡಿಕಲ್ ಇನ್ವೆಸ್ಟಿಗೇಷನ್ ಮೇಲೆ AI ಯೂಸ್ ಮಾಡ್ತಾಯಿದ್ದಾರೆ. ಪ್ಲಸ್ ಮೆಡಿಸನ್ ಡಿಸ್ಕವರಿ, ಮೆಡಿಸನ್ನ ಕಂಡುಹಿಡಿಯೋಂಥದ್ರಲ್ಲಿ ಈ AI ಯೂಸ್ ಮಾಡ್ತಾಯಿದ್ದಾರೆ. ಮತ್ತು ಸರ್ಜರೀಸ್ ನೀವು ನೋಡಿರ್ಬೋದು ಆಲ್ರೆಡಿ ಚೈನಾದಲ್ಲೆಲ್ಲ ಈ AI ರೋಬೋಟ್ಸ್ ಬಂದ್ಬಿಟ್ಟು ಸರ್ಜರೀಸ್ ಎಲ್ಲ ಮಾಡ್ತಾಯಿದ್ದಾರೆ. ಡಾಕ್ಟ್ರೆಲ್ಲೋ ಕೂತ್ಕೊಂಡು ಈ ರೋಬೋಟ್ಸ್ನ ಆಪ್ರೇಟ್ ಮಾಡಿಕೊಂಡು ಸರ್ಜರೀಸ್ ಎಲ್ಲ ಮಾಡ್ತಾಯಿದ್ದಾರೆ. ಸೊ ಇದು ಬ್ಯಾಕ್ ಎಂಡ್ ಬಂದ್ಬಿಟ್ಟು AI. ಸೊ AI ಯೂಸ್ ಮಾಡಿಕೊಂಡು ಸರ್ಜರೀಸ್ ಎಲ್ಲ ಪರ್ಫಾರ್ಮ್ ಮಾಡ್ತಾಯಿದ್ದಾರೆ. ಮತ್ತು ಪೇಷಂಟ್ ಕೇರ್, ಡಾಕ್ಟ್ರು ಯಾವಾಗಲೂ 24/7 ಡಾಕ್ಟ್ರಾಗಲಿ ನರ್ಸಾಗಲಿ ಪೇಷಂಟ್ ಹತ್ರ ಇರೋಕ್ಕಾಗಲ್ಲ. ಸೊ ಈ AI ಬಂದ್ಬಿಟ್ಟು ಒಂದು ಪೇಷಂಟ್ಗೆ ಅಸಿಸ್ಟೆನ್ಸ್ ಆಗಿ ಇರುತ್ತೆ ಅನ್ನೋದನ್ನು ನಂಬಲಾಗ್ತಾಯಿದೆ. ಮೋರೋವರ್ ಈ AI ಹೆಲ್ತ್ ಕೇರ್ ಮೆಡಿಸನ್ ಫೀಲ್ಡಲ್ಲಿ ಬಳಸೋದ್ರಿಂದ ಇದು ಫಾಸ್ಟರಾಗಿ ಮತ್ತು ಚೀಪರಾಗಿ ಮತ್ತು ಅಕ್ಯುರೇಟಾಗಿ ಇರ್ಬೋದು ಅನ್ನೋದನ್ನ ನಂಬಲಾಗಿದೆ. ಅಂದರೆ ಫ್ಯೂಚರ್ಗೆ ಇದೆಲ್ಲ ಆಗ್ಬೋದು ಅನ್ನೋದನ್ನ ಪ್ರೆಡಿಕ್ಟ್ ಮಾಡ್ತಾಯಿದ್ದಾರೆ. ಇವಾಗಲೇ ಆಗಿದೆಯಾ ಇಲ್ಲ ಅನ್ನೋದೆಲ್ಲ ಏನೂ ಇಲ್ಲ, ಇದು ಜಸ್ಟ್ ಟ್ರಯಲ್ ರನ್ ಅಷ್ಟೇ. ಸೊ ಫ್ಯೂಚರಲ್ಲಿ ಇದೆಲ್ಲ ಬರ್ಬೋದು ಅನ್ನೋದನ್ನು ಹೇಳ್ತಾಯಿದ್ದಾರೆ. ಇನ್ನೊಂದು ಏನಂದರೆ ಇದು ಅರ್ಲಿ ಡಿಟೆಕ್ಷನ್ ಆಫ್ ಡಿಸೀಸಸ್. ಇವಾಗ ಒಂದು 10 ಇಯರ್ಸ್ ಆದಮೇಲೆ ಬರುವಂಥ ಒಂದು ಡಿಸೀಸಸ್ನ ಒಂದು ಪೇಷಂಟ್ನ ನೋಡಿ ವಿತಿನ್ 10 ಇಯರ್ಸ್ ಮುಂಚೆನೇ ಅರ್ಲಿಯಾಗಿ, ಇವಾಗ ಒಂದು ಪೇಷಂಟ್ಗೆ 10 ವರ್ಷ ಆದಮೇಲೆ ಈ ಡಿಸೀಸ್ ಬರ್ತದೆ ಅಂದರೆ ಅದನ್ನು 10 ವರ್ಷ ಮುಂಚೆನೇ ಪ್ರಿಡಿಕ್ಟ್ ಮಾಡತ್ತೆ ಅನ್ನೋದನ್ನು ಇವರು ಹೇಳ್ತಾಯಿದ್ದಾರೆ. ಬಟ್ ಇದು ನಿಜಾನ ಸುಳ್ಳ ನನಗೂ ಗೊತ್ತಿಲ್ಲ. ಸೊ ಪ್ಲಸ್ ಇನ್ನೊಂದು ಏನಂದರೆ ಈ AI ಯೂಸ್ ಮಾಡಿಕೊಂಡು ಬ್ರೈನು, ಹಾರ್ಟು ಮತ್ತು ಐ ಸರ್ಜರೀಸ್ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳ್ತಾರೆ. ಇದು ಫ್ಯೂಚರಲ್ಲಿ ನಡೆಯೋದನ್ನು ಹೇಳ್ತಾ ಇರೋದು, ಇವಾಗಲ್ಲ. ಮತ್ತು ಮೆಡಿಕಲ್ ಇಮೇಜಿಂಗ್ ಆ್ಯಂಡ್ ರೇಡಿಯಾಲಜಿ ಅಂದರೆ ನಿಮ್ಗೆ ಗೊತ್ತಲ್ಲ, ಮೆಡಿಕಲ್ ಇಮೇಜಿಂಗ್ ರೇಡಿಯಾಲಜಿ ಅಂದರೆ ಈ CT ಸ್ಕ್ಯಾನು, MRI ಸ್ಕ್ಯಾನ್ಸ್ ಏನೇನು ಮಾಡ್ತಾರಲ್ಲ ಅದೆಲ್ಲ ರೇಡಿಯಾಲಜಿ ಅಂತಾರೆ. ಇಮೇಜಿಂಗ್ ಮತ್ತು ರೇಡಿಯಾಲಜಿ, ಇಮೇಜಿಂಗ್, ಸ್ಕ್ಯಾನಿಂಗ್ ಅಂತಾರೆ. ಇದನ್ನು ಪರ್ಫಾರ್ಮ್ ಮಾಡೋರನ್ನ ಬಂದ್ಬಿಟ್ಟು ರೇಡಿಯಾಲಜಿಸ್ಟ್ ಅಂತಾರೆ. ಆ ಡಾಕ್ಟ್ರು ಯಾರು ಸ್ಕ್ಯಾನಿಂಗ್ ಇದೆಲ್ಲ ಪರ್ಫಾರ್ಮ್ ಮಾಡ್ತಾರಲ್ಲ ಅವ್ರನ್ನ ಬಂದ್ಬಿಟ್ಟು ರೇಡಿಯಾಲಜಿಸ್ಟ್ ಅಂತಾರೆ. ಸೊ ಆ ರೇಡಿಯಾಲಜಿಸ್ಟ್ ಮಾಡೋ ಕೆಲಸನ ಇನ್ನೂ ಫಾಸ್ಟಾಗಿ ಮಾಡತ್ತೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಹೇಳ್ದಂಗೆ ಬ್ರೈನು, ಹಾರ್ಟು ಮತ್ತು ಕಣ್ಣು ಸರ್ಜರಿಗಳನ್ನೆಲ್ಲ ಮಾಡ್ಬೋದು ಅನ್ನೋದನ್ನು ಹೇಳ್ತಾಯಿದ್ದಾರೆ. ಪ್ಲಸ್ಸು ಆವಾಗಲೇ ನಾನು ಹೇಳ್ದಂಗೆ ಈ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಈ AIs ಮುಖಾಂತರ ಲೈಕ್ ನಾವು ಟೆಕ್ನಾಲಜೀಸ್ ಅಂದರೆ ನಮ್ಮ ಕೈಯಲ್ಲಿ ಎನಿ ಟೈಮ್ ಮೊಬೈಲ್ ಇರ್ತದೆ.
ಪ್ಲಸ್ ವೇರಿಯಬಲ್ ಡಿವೈಸಸ್ಸು ನೀವು ನೋಡಿರ್ಬೋದು. ಈ ದೊಡ್ಡ ದೊಡ್ಡ ಸೆಲೆಬ್ರಿಟಿಗೆಲ್ಲ ಕೈಗೆ ಒಂದು ಬ್ಯಾಂಡ್ ಥರ ಹಾಕಿರ್ತಾರೆ, ವೇರಿಯಬಲ್ ಡಿವೈಸಸ್. ಅದು ನಮ್ಮ ಹೆಲ್ತ್ನ ಯಾವಾಗೂ ಟ್ರ್ಯಾಕ್ ಮಾಡ್ತಾನೆ ಇರ್ತದೆ. ಸೊ ಈ ಸ್ಮಾರ್ಟ್ ಗ್ಯಾಜೆಟ್ಸ್ ಮುಖಾಂತರ ನಮ್ಮ ಹೆಲ್ತ್ನ ಎಐನ ಯೂಸ್ ಮಾಡಿಕೊಂಡು ನಮ್ಮ ಹೆಲ್ತ್ನ ಟ್ರ್ಯಾಕ್ ಮಾಡ್ಬೋದು. ಪ್ಲಸ್ ನಮಗೆ ಏನು ನಡೀತಾ ಇದೆ ಬಾಡಿಯಲ್ಲಿ ಅದನ್ನೆಲ್ಲ ಪೀಪಲ್ಗೆ, ನಾವು ನಾರ್ಮಲ್ ಪರ್ಸನ್ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದೆ ಅಂದ್ಕೊಳ್ಳಿ, ಅವನೊಂದು ರೂರಲ್ ಏರಿಯಾ ಅಂದರೆ ಒಂದು ವಿಲೇಜಲ್ಲಿ ವಿಲೇಜ್ ಪ್ಲೇಸಲ್ಲಿ ಇರ್ತಾನೆ. ಪ್ಲಸ್ ಅವನಿಗೆ ಬಂದ್ಬಿಟ್ಟು ಡಾಕ್ಟ್ರ್ ಮಾನಿಟ್ರಿಂಗ್ ಯಾವಾಗಲೂ ಇರೋಕ್ಕಾಗಲ್ಲ. ಸೊ ಆ ಥರ ಇರೋ ಪೇಷಂಟ್ಗೆ ಈ ಎಐನ ಯೂಸ್ ಮಾಡಿಕೊಂಡು ಈ ಸ್ಮಾರ್ಟ್ ಫೋನ್ಸಲ್ಲೇ ಚಾಟ್ ಬಾಕ್ಸ್ನ ಯೂಸ್ ಮಾಡಿಕೊಂಡು ಸಜೆಷನ್ಸ್ ಕೇಳ್ಕೊಬೋದು, ಸಜೆಷನ್ಸ್ ತೊಗೊಬೋದು. ಇಂಥದ್ದೆಲ್ಲ ಯೂಸ್ ಆಗುತ್ತೆ. ಪ್ಲಸ್ ಈ ವೇರಿಯಬಲ್ಸ್ ಇದೆಯಲ್ಲ ಅದ್ರ ಮುಖಾಂತರ ಈ ಎಐನ ಯೂಸ್ ಮಾಡಿಕೊಂಡು ಅವ್ರ ಹೆಲ್ತ್ ಹೇಗಿದೆ ಅಂತ ಟ್ರ್ಯಾಕ್ ಮಾಡ್ಕೊಬೋದು. ಇದೆಲ್ಲ ಈಸಿಯಾಗಿ ಮಾಡ್ಕೊಬೋದು ಅಂತ ಒಂದು ಪ್ರೆಡಿಕ್ಷನ್ ಇದೆ. ಪ್ಲಸ್ ಈ ಎಐ ಮುಖಾಂತರ ಈ ಮೆಡಿಸನಲ್ ಬೆನಿಫಿಟ್ ಏನಂದರೆ ಲೋ ಕಾಸ್ಟ್ ಅಲ್ಲಿ ಮೆಡಿಸನ್ಸ್ ಎಲ್ಲರಿಗೂ ಸಿಗತ್ತೆ. ಮತ್ತು ಕಾಮನ್ ಸ್ಕ್ಯಾನ್ಸ್ ಏನಿದ್ರು ಲೋ ಕಾಸ್ಟಲ್ಲಿ ಮಾಡ್ಬೋದು ಅನ್ನೋದನ್ನ ಪ್ರೆಡಿಕ್ಟ್ ಮಾಡ್ತಾಯಿದ್ದಾರೆ. ಮತ್ತು ಇಷ್ಟೊತ್ತು ನಾವು ಅಡ್ವಾಂಟೇಜಸ್ ಮಾತಾಡಿದ್ದೀರಿ. ಇವಾಗ ನಾವು ಡಿಸಡ್ವಾಂಟೇಜಸ್ ಕಡೆ ಹೋಗೋಣ. ಸೊ ಡಿಸಡ್ವಾಂಟೇಜಸ್ ಅಂದರೆ ಈ ಎಐ ಬಂದು ಡಾಕ್ಟ್ರನ್ನ ರಿಪ್ಲೇಸ್ ಮಾಡ್ತದಾ ಅನ್ನೋದೊಂದು ದೊಡ್ಡ ಕ್ವಶನ್. ಎರಡನೇದು ಡೇಟಾ ಪ್ರೈವಸಿ. ಇವಾಗ ನಾನು ಹೇಳ್ದಂಗೆ ಸ್ಮಾರ್ಟ್ ಫೋನ್ಸ್ ಆಗಲಿ, ಸ್ಮಾರ್ಟ್ ವೇರಿಯಬಲ್ಸ್ ಮುಖಾಂತರ ನಮ್ಮ ಹೆಲ್ತ್ ಡೇಟಾ ಎಲ್ಲ ಬಂದ್ಬಿಟ್ಟು ಈ ಇದ್ರ ಕೈಯಲ್ಲಿರ್ತದೇನೋ, ಈ ಎ ಐ ಕೈಯಲ್ಲಿರುತ್ತೆ ಎಕ್ಸಾಂಪಲ್ಲು. ಸೊ ಈ ಎ ಐ ಬಂದ್ಬಿಟ್ಟು ಆ ಡೇಟಾನ ಕಾನ್ಫಿಡೆನ್ಷಿಯಲಾಗಿ ಇಟ್ಕೊಳತ್ತಾ ಅನ್ನೋದೊಂದು ದೊಡ್ಡ ಕ್ವಶನ್ನು. ಸೊ ಹೂಎವರ್ ಎ ಐನ ಕ್ರಿಯೇಟ್ ಮಾಡಿದಾರಲ್ಲ ಅವರು ಆ ಡೇಟಾನ ಮಿಸ್ಯೂಸ್ ಮಾಡ್ಕೊಳೋಂಥ ಚಾನ್ಸಸ್ ತುಂಬ ಇದೆ ಅನ್ನೋದು ನನ್ನ ಅನಿಸಿಕೆ. ಇನ್ನೊಂದು ಬಂದ್ಬಿಟ್ಟು ಎ ಐ ಬಂದ್ಬಿಟ್ಟು ರಾಂಗಾಗಿ ಸಜೆಷನ್ ಕೊಟ್ಟು ಆ ರಾಂಗ್ ಸಜೆಷನ್ನ ಯಾರು ಎ ಐನ ಯೂಸ್ ಮಾಡ್ತಾಯಿದ್ದಾರೋ ಅವ್ರಿಗೆ ಪ್ರಾಣಕ್ಕೆ ಅಪಾಯ ಆಗ್ಬೋದು. ಈ ಮೆಡಿಸನ್ ಫೀಲ್ಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನಿವಾಗ. ಸೊ ನಮ್ಮ ಟಾಪಿಕ್ ಮೆಡಿಸನ್ ಫೀಲ್ಡ್ ಇರೋದ್ರಿಂದ ಏನಾದರೂ ಒಂದು ಸಜೆಷನ್ ಎ ಐ ಹತ್ರ ಕೇಳಿ ಅದು ಬಂದ್ಬಿಟ್ಟು ರಾಂಗಾಗಿ ಒಂದು ಸಜೆಷನ್ ಕೊಟ್ಟು ಅದು ಆ ಮನುಷ್ಯನಿಗೆ ಪ್ರಾಣಕ್ಕೆ ಅಪಾಯ ತರುವಂಥದ್ದು ಇರಬಹುದು ಅನ್ನೋದು ನನ್ನದೊಂದು ಪ್ರೆಡಿಕ್ಷನ್ ಇರುತ್ತೆ. ಆಬ್ವಿಯಸ್ಲಿ, ಯಾಕಂದರೆ ನಮಗೆಲ್ಲರಿಗೂ ಗೊತ್ತು, ಡಾಕ್ಟ್ರು ಒಂದು ಡಾಕ್ಟ್ರ್ ಕೋರ್ಸ್ನ ಮುಗಿಸಿ ಅವ್ರದ್ದೇ ಆದ ಎಕ್ಸ್ಪೀರಿಯೆನ್ಸಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾಯಿರ್ತಾರೆ. ಅವರು ಒಂದು ದಿನಕ್ಕೆ ಎಷ್ಟೋ ಪೇಷಂಟ್ಸ್ನ ನೋಡ್ತಾರೆ. ಎಕ್ಸಾಂಪಲ್, ಅವರು ಎಷ್ಟು ವರ್ಷ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆಯೋ ಅಷ್ಟು ಡಿಫ್ರೆಂಟ್ ಪೇಷಂಟ್ಸ್ನ ನೋಡಿರ್ತಾರೆ. ಸೊ ಅವ್ರಿಗೆ ಗೊತ್ತು, ಒಂದು ಐಡಿಯಾ ಇರ್ತದೆ, ಒಂದು ಮನುಷ್ಯ ಒಂದು ಪ್ರಾಬ್ಲಮಿಂದ ಹೋಗ್ತಾನಂದರೆ ಅದಕ್ಕೆ ಇದೇ ಪ್ರಾಬ್ಲಮ್ ಇರ್ತದೆ, ಅದಕ್ಕೆ ಇದಕ್ಕೆ ಸೊಲ್ಯೂಷನ್ ಕೊಡೋಣ ಅಂತ ಇರ್ತದೆ. ಬಟ್ ಎ ಐ ಆ ಥರ ಅಲ್ಲ. ಎ ಐ ಬಂದ್ಬಿಟ್ಟು ಕಂಪ್ಲೀಟಾಗಿ ಒಂದು ಸೆಟ್ ಆಫ್ ಡೇಟಾನ ಅದಕ್ಕೆ ಪ್ರೋಗ್ರಾಮ್ ಮಾಡಿರ್ತಾರೆ. ಸೊ ಆ ಪ್ರೋಗ್ರಾಮಿಂದ ಅದು ಔಟ್ಪುಟ್ನ ಕೊಡ್ತದೆ. ನೀವು ಕೇಳೋವಂಥ ಇನ್ಪುಟ್ಗೆ ಆ ಪ್ರೋಗ್ರಾಮಲ್ಲಿ ಏನು ಸೇವ್ ಮಾಡಿರ್ತಾರೋ ಆ ಪ್ರೋಗ್ರಾಮಲ್ಲಿಂದ ಔಟ್ಪುಟ್ನ ಕೊಡ್ತದೆ ಅಷ್ಟೇ ಅಲ್ವಾ ಅದು. ಸೊ ಇದು ಮೆಡಿಸಿನ್ ವಿಷಯದಲ್ಲಿ ಇವಾಗ ರಾಂಗ್ ಡಿಸಿಷನ್ಸ್ ಕೊಡ್ಬೋದು ಅನ್ನೋದು ನನ್ನ ಅನಿಸಿಕೆ. ಫ್ಯೂಚರಲ್ಲಿ ಏನಾಗುತ್ತೆ ಅಂತಲೂ ಗೊತ್ತಿಲ್ಲ. ಫ್ಯೂಚರ್ ಬಗ್ಗೆ ಮಾತಾಡೋಕ್ಕೆ ಹೋದರೆ ಎ ಐ ಹಾಸ್ಪಿಟಲ್ ಇಂಟಿಗ್ರೇಷನ್ ಆಗುವಂಥ ಚಾನ್ಸಸ್ ಇದೆ. ಇವಾಗ ನಾನು ಆವಾಗಲೇ ಹೇಳ್ದಂಗೆ ಏನು ರೋಬೋಟ್ಸ್ ಎಲ್ಲ ಸರ್ಜರಿ ಮಾಡ್ತದಲ್ಲ ಆ ಥರ ವರ್ಲ್ಡ್ ವೈಡಲ್ಲಿ ಒಂದು ಎ ಐ ಮುಖಾಂತರ ರೋಬೋಟ್ಸ್ ಸರ್ಜರಿ ಮಾಡುವಂಥದ್ದು ಈ ಥರದ್ದೆಲ್ಲ ಆಗುವಂಥ ಚಾನ್ಸಸ್ ಎ ಐ ಇಂಟಿಗ್ರೇಟೆಡ್ ಹಾಸ್ಪಿಟಲ್ಸ್ ಇರಬಹುದು ಅನ್ನೋದು ನನ್ನ ಅನಿಸಿಕೆ. ಡಾಕ್ಟರ್ ಪ್ಲಸ್ ಎ ಐ ಇಬ್ಬರೂ ಸೇರಿ ಎ ಐ ಮಾತ್ರ ಅಲ್ಲ, ಡಾಕ್ಟ್ರ್ ಆಲ್ವೇಸ್ ಬೆಸ್ಟ್. ಡಾಕ್ಟರ್ ಪ್ಲಸ್ ಎ ಐ ಇಬ್ಬರೂ ಸೇರಿ ಕೊಡುವಂಥ ಮೆಡಿಸನ್ ಸ್ವಲ್ಪ ಬೆಸ್ಟಾಗಿ ಇರಬಹುದು ಅನ್ನೋದು ಒಂದು ಅನಿಸಿಕೆ. ಇದು ನನ್ನ ಅನಿಸಿಕೆ ಅಲ್ಲ, ಇದು ನಾನು ಒಂದು ಡೇಟಾಯಿಂದ ತಗೊಂಡಿರೋದು. ಓಕೆನಾ, ಇರಬಹುದು ಅನ್ನೋದು ಅವರು ಪ್ರೆಡಿಕ್ಟ್ ಮಾಡ್ತಾಯಿದ್ದಾರೆ. ನನ್ನ ಪ್ರಕಾರ ಹೇಳೋದಂದರೆ ಎ ಐ ಯಾವತ್ತು ಡಾಕ್ಟ್ರನ್ನ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಎ ಐ ಬಂದ್ಬಿಟ್ಟು ಒಂದು ಮೆಷಿನ್ ಅಷ್ಟೇ, ಅದು ಒಂದು ಪ್ರೋಗ್ರಾಮ್ ಡಿವೈಸ್ ಅಷ್ಟೇ. ಡಾಕ್ಟ್ರು ಬಂದು ಎಷ್ಟೋ ವರ್ಷಗಳಿಂದ ಪ್ರಾಕ್ಟೀಸ್ ಮಾಡಿರ್ತಾರೆ, ಅವ್ರಿಗೆ ಏನು ಯಾವ ಥರ ಯಾವ ಪೇಷಂಟ್ನ ಡೀಲ್ ಮಾಡಬೇಕು ಅನ್ನೋದು ಗೊತ್ತಿರ್ತದೆ. ಬಟ್ ಎ ಐ ಹಂಗಲ್ಲ, ಇದು ಒಂದು ರ್ಯಾಂಡಮ್ ಥಿಂಗ್ ಆ್ಯಕ್ಚುಲಿ. ಸೊ ಸೆಟ್ ಆಫ್ ಡೇಟಾ ಅದ್ರ ಹತ್ರ ಇರ್ತದೆ, ಅದು ಜಸ್ಟ್ ಕಲೆಕ್ಟ್ ಮಾಡಿ ನಿಮಗೆ ಔಟ್ಪುಟ್ಟಾಗಿ ಕೊಡ್ತದೆ ನೀವು ಕೇಳೋ ಇನ್ಪುಟ್ಗೆ. ಅದೇ ಇವಾಗ ಕರೆಂಟ್ ಸಿನಾರಿಯೋಗೆ ಇದು ಕರೆಕ್ಟಾಗಿರುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ.
ಅದು ಫ್ಯೂಚರ್ಗೆ ಬೇಕಂದರೆ ಕರೆಕ್ಟಾಗಿರ್ಬೋದು. ನಾನು ಇವಾಗ ನಾನು ಹೇಳಿರೋವಂಥ ವಿಷಯ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ತಪ್ಪದಿರ ನನ್ನ ಚಾನಲ್ ದಿ BSN ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಮ ಸಪೋರ್ಟ್ ಯಾವಾಗೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.